ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭಮೇಳ ಸಂಪನ್ನ ಆಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದಾವೆ. ಕೋಟಿ ಕೋಟಿ ಜನ ಇಲ್ಲಿವರೆಗೂ ಕೂಡ ಯಾತ್ರಿಕರಾಗಮಿಸಿದ್ದಾರೆ. 3.5 ಲಕ್ಷ ಇಲ್ಲಿಯವರೆಗೂ ಮಹಾ ಕುಂಭದಲ್ಲಿ ಬಂದಿರುವಂತ ಆದಾಯ ನೋಡಿ. ಒಂದೊಂದು ಹೆಜ್ಜೆಗೂ ಒಂದೊಂದು ವಿಚಾರ, ಒಂದೊಂದು ವಿಶೇಷ. ಈಗ ನನ್ನ ಜೊತೆಯಲ್ಲಿದ್ದಾರೆ, ಸೈಕಲ್ ಹೊಡೆದುಕೊಂಡು ಬಂದು ಸುಮಾರು 15,000 ಕಿಲೋಮೀಟರ್ ಕ್ರಮಿಸಿ ಮಹಾಕುಂಭವನ್ನ ತಲುಪಿರುವಂತ ಕರ್ನಾಟಕದ ನಾಗರಾಜ್ ಗೌಡ ಅವರ ಸೈಕಲ್ನ ಮೇಲೆ ನೀವು ನೋಡ್ತಾ ಇದ್ದೀರಿ ಸನಾತನ ಧರ್ಮ, ದೇಶಭಕ್ತಿ ಹಾಗೆ ಸದ್ಭಾವನಾ ಅಂತ ಹೇಳಿ, ಪಾನಿ ಬಚಾವೋ ಹಾಗೆ ಈ ರೀತಿಯ ವಿಶ್ವ ಸಂದೇಶ, ದೇಶ ಸಂದೇಶವನ್ನ ನೀಡುವಂತ ಈ ಬರಹಗಳನ್ನ ನೋಡ್ತಾ ಇದ್ದೀರಿ. ಜೈ ಕರ್ನಾಟಕ ಅನ್ನೋ ಒಂದು ಬರಹ ಇದೆ. ತ್ರಿವರ್ಣ ಧ್ವಜ, ಭಾರತದ ತ್ರಿವರ್ಣ ಧ್ವಜ ಇದೆ. ಆ ಕಡೆಗೆ ಓಂ ಅನ್ನೋ ಕೇಸರಿ ಭಗವದ್ ಧ್ವಜವೂ ಕೂಡ ಇದೆ. ಶಿವ ಪಾರ್ವತಿ ಗಣಪತಿಯ ಫೋಟೋ ಕೂಡ ಇದೆ. ಇವರು ನಾಗರಾಜ್ ಗೌಡ ಅಂತ. ಇವ್ರ ವಿಚಾರ ಏನು, ಯಾಕಾಗಿ ಇವರು ಸೈಕಲ್ ನಲ್ಲಿ ಬಂದಿದ್ದಾರೆ, ಕರ್ನಾಟಕದ ಎಲ್ಲಿ ಅವರು, ಇವರು ಏನ್ ಮಾಡ್ತಾರೆ, ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಾಗರಾಜ್ ಗೌಡ ಅವರನ್ನೇ ಕೇಳೋಣ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನನ್ನ ಹೆಸರು ನಾಗರಾಜ್ ಗೌಡ, ಊರು ಹಾಸನ್ನು, ನಮ್ಮ ಕರ್ನಾಟಕ. ನಾನು 2017ರಲ್ಲಿ ಕರ್ನಾಟಕದಿಂದ ಒಂದು ರಾಷ್ಟ್ರೀಯ ಏಕತಾ, ದೇಶಭಕ್ತಿ, ವಿಶ್ವಶಾಂತಿ, ನೀರು ಉಳಿಸಿ ಗಿಡ ಮರ ಬೆಳೆಸಿ ಅಂತ ಒಂದು ಯಾತ್ರಾ ಶುರು ಮಾಡಿದೆ 2017. ಕರ್ನಾಟಕದಿಂದ ಸೀದಾ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಹಿಮಾಚಲ್, ಉತ್ತರಾಖಂಡ್, ದಿಲ್ಲಿ, UP, MP, ಆಂಧ್ರ, ತೆಲಂಗಾಣ ಸುತ್ಕೊಂಡು ನಾನು ಸೀದಾ ಡೆಲ್ಲಿಗೆ ಬಂದೆ. ಡೆಲ್ಲಿಗೆ ಬಂದಾದ್ಮೇಲೆ ಗೊತ್ತಾಯ್ತು ರೋಡಲ್ಲಿ ಕುಂಭ ಮೇಳ ನಡೀತಾ ಇದೆ, ಪ್ರಯಾಗರಾಜ್ ತ್ರಿವೇಣಿ ಸಂಗಮ್. ಇದಕ್ಕಿಂತ ಸೌಭಾಗ್ಯ ಏನೈತೆ ನಮ್ಗೆ. ಸೀದಾ ಡೆಲ್ಲಿಯಿಂದ ನಿಮ್ ಮಾತಿಗೆ ಅಡ್ಡ ಬರ್ತೀನಿ ನೋಡ್ರಿ. ಡೆಲ್ಲಿಯಿಂದ ಫ್ಲೈಟ್ ಅಲ್ಲಿ ಬಂದು ಅಲ್ಲಿಂದ ರೋಡಲ್ಲಿ ಬರೋದಾದ್ರೆ ನಮಗೆ 9 ಅವರ್ ಆಗತ್ರಿ. ನೀವು ಡೆಲ್ಲಿಯಿಂದ ಪ್ರಯಾಗ್ರಾಜ್ ಬರೋದಕ್ಕೆ ಈ ಸೈಕಲ್ನಾಗ ಎಷ್ಟೊತ್ತು ತಗೊಂಡ್ರಿ? ನಂದು 9 ದಿವಸ ಆಯ್ತು. 9 ಅವರ್ ಅಲ್ಲಿ ಬರ್ತೀವಿ, ನೀವು 9 ದಿವಸದಲ್ಲಿ ಬಂದಿದ್ದೀನಿ. ಇಲ್ಲಿಗೆ ಬಂದಾದ್ಮೇಲೆ ನನಗೆ ಭಾಳ ಸಂತೋಷ ಆಯಿತು. ಆಮೇಲೆ ಒಂದು ನಮ್ಮ ಖಾಸಗಿ ವಿಷಯ ಏನಪ್ಪ ಅಂದರೆ, ನಮ್ಮ ಹಿಂದೂಗಳು, ಸನಾತನ ಧರ್ಮಿಗಳು ಒಂದು 12 ವರ್ಷಕ್ಕೊಂದ್ಸಲ ಕುಂಭಮೇಳ ಬಂದು ನೀವು ಇಲ್ಲಿ ಸ್ನಾನ ಮಾಡಲಿಲ್ಲ ಅಂದರೆ ಇದು ಭಾಳ ಅಪಮಾನ. ಅದರಿಂದ ಎಲ್ಲರಿಗೂ ಒಂದು ವಿನಂತಿ, ಈಗ ನೆಕ್ಸ್ಟು ನಾಸಿಕಲ್ಲಿ ಬರ್ತಾ ಇದೆ, ಅಲ್ಲಿಗಾದರೂ ಪ್ರಯತ್ನ ಮಾಡಿ. ಶಿವರಾತ್ರಿ ತನಕ ಈ ಮೇಳ ನಡೀತಾ ಇರುತ್ತೆ. ಈ ಯಾತ್ರಾದಲ್ಲಿ ಏನಪ್ಪ ಅಂದರೆ ನನಗೆ ಯಾರು ಸ್ಪಾನ್ಸರ್ಗಳಿಲ್ಲ. 5 ಜನ ಮುಖ್ಯಮಂತ್ರಿ, ಫಿಲ್ಮ್ ಸ್ಟಾರ್ಗಳು, ರಾಜನೀತಿಗಳು, ಕಲೆಕ್ಟರ್ಗಳು, ಜನತಾಗಳು. ಸಬ್ಸೆ ಬಡ ನಮಗೆ ಜನತಾಗಳೇ ಚೆನ್ನಾಗಿದ್ದಾರೆ. ಯಾಕೆ ಅಂದರೆ ಹೈವೇನಲ್ಲಿ ಮಂದಿರು, ಆಶ್ರಮ, ಗುರುದ್ವಾರ, ಧರ್ಮಶಾಲಾ, ಆರ್ಯ ಸಮಾಜ್, RSS ಈ ತರ ಎಲ್ಲ ಸಿಗುತ್ತಲ್ಲ, ಅಲ್ಲಿ ನಾವು ತುಂಬಿಸುತ್ತಂತೀರಿ. ವಿಚಾರ ಅದಲ್ರಿ. ಈಗ ತಾವು ತಮ್ಮ ಜೀವನವನ್ನೇ ಈ ಸೈಕಲ್ ನಲ್ಲಿ ಕಳೆದು ಬಿಟ್ಟಿದ್ದೀರಿ. ಯಾಕಾಗಿ ನಿಮಗೆ ಸೈಕಲ್ ನಲ್ಲಿ ನಾ ದೇಶ ಸುತ್ತಬೇಕು ಅಂತ ಅನ್ನಿಸ್ತು? ಹಂಗೆ ನಿಮ್ ಮನಸ್ಸಿನಲ್ಲಿ ಒಂದು ಇನ್ಸ್ಪಿರೇಷನ್ ಅಂತ ಬೇಕಲ್ಲ, ಅದು ಏನು? ನೀವೀಗ ಈ ಸೈಕಲ್ ನಲ್ಲಿ ಓಡಾಡೋ ಮೂಲಕ ಏನ್ ಸಂದೇಶ ದೇಶದ ಜನರಿಗೆ ಕೊಡಕತ್ತೀರಿ ಹೇಳ್ರಿ. ನೋಡಿ, ನಾನು ಅಂಗಡಿ, ನಮ್ದು ವ್ಯಾಪಾರದ ಅಂಗಡಿ ಇತ್ತು, ಅಗರಬತ್ತಿ. ನಾನು ಅಂಗಡಿಲಿ ಕೂತ್ಕೊಂಡು ನಮಗೆ ಊಟ ತಿಂಡಿ ಮನೆ ಏನೂ ತೊಂದರೆ ಇಲ್ಲ, ಚಿಕ್ಕ ಹುಡುಗರಿಂದ ಅಂಗಡಿ ಮನೆ. ಈ ಥರ ನನಗೆ ಮನಸ್ಸಲ್ಲಿ ಬೇಜಾರಾಯಿತು. ಆಮೇಲೆ ನಾನು ಯೋಚನೆ ಮಾಡಿದೆ, ಅಲ್ರಿ ಪ್ರಪಂಚದಲ್ಲಿ ಜನಗಳು ನಮ್ಗಿರೋಕ್ಕೊಂದು ಮನೆ, ಮಾಡೋಕ್ಕೊಂದು ನೌಕರಿ, ಇಲ್ಲಾಂದರೆ ವ್ಯಾಪಾರ ಇದ್ದಿದ್ದರೆ ಸಾಕು, ಒಂದು ಓಡಾಡೋ ಗಾಡಿ, ಇಷ್ಟು ಬಯಸ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನಾವು ತಮ್ಮ ಜೀವಮಾನನೇ ಹಾಳು ಮಾಡ್ಕೊಬಿಡ್ತಾರೆ. ನಮಗೆ ಮೊದಲೇ ಇವೆಲ್ಲ ಸಿಕ್ಕಿದೆ, ಆದರೂ ಮನೇಲಿ ಇರೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮನಸ್ಸಲ್ಲಿ ಬೇಜಾರು, ದೇಶ ಸುತ್ತಾಡಬೇಕು ಅಂತ. ಎರಡನೇದೇನಪ್ಪ ಅಂದರೆ ನಮಗೆ ಪ್ರೇರಣೆ ನಮ್ಮ ರಾಜ್ಕುಮಾರು, NTR, ಶಿವಾಜಿ ಗಣೇಶನ್, ರಾಜ್ ಕಪೂರ್, ಮನೋಜ್ ಕುಮಾರ್, ಈ ಥರ ಮಹಾನ್ಗಳ ಸಿನಿಮಾ ನೋಡಿದ್ನಲ್ಲ, ಅದು ಒಂದು ಪ್ರೇರಣೆ. ಎರಡನೇದು ನಾನು ಗಾಂಧಿ ಆಶ್ರಮದಲ್ಲೂ ಇದ್ದೆ ಚಂಬಲಲ್ಲಿ, ಅದು ಒಂದು ಪ್ರೇರಣೆ. ಆಮೇಲೆ ಸಾಧು ಸಂತಗಳ ಹರಕತೆ ಕೇಳ್ಬಿಟ್ಟು ನಾನು ನಮ್ಮ ಕೇಶವದಾಸರು, ಹಂಡೇದಾಸರು ಇವ್ರದೆಲ್ಲ ಈ ಸಾತ್ವಿಕರ ವಿಚಾರಗಳು ತಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದು ಈ ರೀತಿ ಒಂದು ರೆವಲ್ಯೂಷನ್ ಮಾಡಬೇಕು ಅಂತ ಹೊರಟಿದ್ದೀರಿ. ನೀವು ಮನಸ್ಸಲ್ಲಿ ಇಟ್ಕೊಂಡು ವಿಚಾರ, ನೀವು ಮಾಡ್ತಿರುವಂತ ಪ್ರಕ್ರಿಯೆ ಅದು ಏನೋ ಒಂದು ಪರಿವರ್ತನೆ ಆಗಿದೆ ಅಂತ ತಮ್ಗನ್ಸುತ್ತಾ? ಅಂದ್ರೆ ಇಂಪ್ಯಾಕ್ಟ್ ಆಗಿದೆ ಅಂತ ತಮ್ಗನ್ಸುತ್ತಾ ನಾಗರಾಜ್ ಗೌಡ್ರೆ?
ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ ಬಗ್ಗೆ ಅಲ್ಲ, ಅದು ಇಂಪ್ಯಾಕ್ಟ್ ಆಗಿದೆ, ಏನಾದ್ರೂ ಒಂದು ಬದಲಾವಣೆ ಆಗ್ತಾ ಇದೆ ಅಂತ ತಮ್ಗನ್ಸುತ್ತಾ? ಅದೇ ಬಹಳ ಬದಲಾವಣೆ ಆಗ್ಬಿಟ್ಟೈತೆ ಭಾರತ ದೇಶದಲ್ಲಿ. ನಾನು ಎಲ್ಲೆಲ್ಲಿ ಹೋಗ್ತೀನಲ್ಲ ಎಲ್ಲಾ ಕಡೆ ಚೇಂಜಸ್ ನೋಡ್ತಾ ಇದ್ದೀನಿ. ಬಹಳ ಮುಖ್ಯವಾದ ವಿಚಾರ ಏನು ಅಂದ್ರೆ ಇವಾಗ ಬಡತನ ಬಹಳ ಕಡಿಮೆ ಆಗ್ಬಿಟ್ಟೈತೆ. ಈಗ ಸುಮ್ಮನೆ ಬಡತನ ಅಂತ ಹೇಳ್ತಾರಲ್ಲ, ಅದೆಲ್ಲ ಸ್ವಲ್ಪ ನಾಟಕಗಳು ಜನಗಳದು. ಆದರೆ ಬಡವರು ಇದ್ದಾರೆ, ಅಷ್ಟು ಭಾರಿ ಇಲ್ಲ. ಎರಡನೇದೇನಪ್ಪ ಅಂದರೆ ನಮ್ಮ ರಾಜನೀತಿ ನೋಡ್ತಾ ಇದ್ದೀನಲ್ಲ ನಾನು, ಈ ಪಾರ್ಟಿಗಳು ತಮ್ಮ ಪಾರ್ಟಿಗಳನ್ನ ಗೆಲ್ಸೋಕ್ಕೆ ಮಾತ್ರ ಪುಕ್ಷಾಟಿಗಳು ಕೊಡ್ತಾ ಇದ್ದಾರೆ. ನಮ್ ರಾಜ್ಯದಾಗೂ ಕೊಡಕತ್ತಾರ್ರಿ, ಪುಕ್ಸಟ್ಟೆ ಕೊಡಕತ್ತಾರ, ಅವ್ರು ಅದ್ರಂಗೆ ಗೆದ್ದಾರ ಬಂದಾರ ಅಂತ ಹೇಳಕತ್ತಾರ. ಇದೆಲ್ಲ ತಾವ್ ಹೆಂಗ್ ನೋಡ್ತೀರಿ? ಇದು ನಮ್ಮ ಆಲೋಚನೆಯಲ್ಲಿ ಇದು ಬಹಳ ತಪ್ಪು. ಇದು ಯಾಕಪ್ಪ ಅಂದರೆ ದೇಶಕ್ಕೆ ಬಹಳ ಇದು ನುಕ್ಸಾನ್ ಆಗುತ್ತೆ. ಈಗ ನೋಡಿ, ನಾವೊಂದು ಗಾದೆ ಹೇಳ್ತೀವಿ, ನಿಮಗೂ ಗೊತ್ತೈತೆ, ಪುಕ್ಷಾಟಿ ಮಾಲು ಹರಾಮ್ ಕಾ ಮಾಲು, ಮಾಡು ಮಜಾ ಮಜಾ ಅಂತಾರೆ. ಆ ರೀತಿ ಇದೂ ಏನಪ್ಪ ಅಂದರೆ ತಮ್ಮ ಪಾರ್ಟಿ ಗೆಲ್ಸೋಕ್ಕೋಸ್ಕರ, ಪಾರ್ಟಿ ಯಾವುದೇ ಆಗಿರ್ಬೋದು, ಪುಕ್ಷಾಟಿ ಕೊಡೋದು ಬಹಳ ತಪ್ಪು. ಬಲೆ 100 ರೂಪಾಯಿ ಜಾಗದಲ್ಲಿ 20 ರೂಪಾಯಿ ಇಸ್ಕೊಳ್ಳಿ. ಈಗ ಬಂದಿರುವಂತ ಕೋಟಿ ಕೋಟಿ ಯಾತ್ರಿಕರಿಗೆ, ಕರ್ನಾಟಕದ ಜನರಿಗೆ ತಾವು ಏನ್ ಹೇಳಿಕ್ ಬಯಸ್ತೀರಿ ನಾಗರಾಜ್ ಗೌಡ್ರೆ ಕೊನೆದಾಗಿ? ನಾನು ಈ ಪ್ರಯಾಗ್ ತ್ರಿವೇಣಿ ಸಂಗಮ್ ಭೂಮಿಲಿ ನಿಂತ್ಕೊಂಡು ಇದೇನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಇವಾಗ ಸಮಯ ಬದಲಾಗ್ಬಿಟ್ಟೈತೆ. ಎಲ್ಲರೂ ನಿಮ್ಮ ಕೆಲಸ ಮಾಡಿ, ಮನೆಗಳು ನಿಮ್ಮ ಕೆಲಸಗಳು ಗಮನ ಕೊಡಿ. ಯಾಕೆ ಅಂದರೆ ಈಗ ಹಣ ಮುಖ್ಯ ಆಗ್ಬಿಟ್ಟೈತೆ. ನಿಮಗೆ ಹಣ ಇಲ್ಲ ಅಂದರೆ ಮನೆಗಳಲ್ಲೂ ಬೆಲೆ ಇಲ್ಲ. ಅದಕ್ಕೋಸ್ಕರ ಪರಿವಾರದಲ್ಲಿ ಪ್ರೇಮ, ಪ್ರೀತಿ, ಸ್ನೇಹಿತರಲ್ಲಿ ಪ್ರೇಮ, ವಿಶ್ವಾಸ, ನಂಬಿಕೆ ಇಡಿ. ಇವಾಗ ಯಾರು ವಿಶ್ವಾಸನೇ ಇಡಲ್ಲ. ಸತ್ಯ ಹೇಳಿದ್ರು ಸರ್ವೇ ಜನ ಸುಖಿ ಭವಂತು. ಹರ ಹರ ಮಹಾದೇವ. ಅದೇ ಜೈ ಬಸವೇಶ್ವರ, ಜೈ ಅಕ್ಕ ಮಹಾದೇವಿ, ಜೈ ಹೋ. ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ನಾಗರಾಜ್ ಗೌಡ್ರ ಮಾತಾಗಿದೆ. ಭಾರತ್ ಮಾತಾ ಕಿ ಜೈ ಅಂತಿದ್ದಾರೆ ನಾಗರಾಜ್ ಗೌಡ್ರು ಈ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭಮೇಳ ಸಂಪನ್ನಾಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದಾವೆ. ಕೋಟಿ ಕೋಟಿ ಜನ ಇಲ್ಲಿವರೆಗೂ ಕೂಡ ಯಾತ್ರಿಕರಾಗಮಿಸಿದ್ದಾರೆ. 3.5 ಲಕ್ಷ ಇಲ್ಲಿಯವರೆಗೂ ಮಹಾ ಕುಂಭದಲ್ಲಿ ಬಂದಿರುವಂತ ಆದಾಯ ನೋಡಿ. ಒಂದೊಂದು ಹೆಜ್ಜೆಗೂ ಒಂದೊಂದು ವಿಚಾರ, ಒಂದೊಂದು ವಿಶೇಷ. ಈಗ ನನ್ನ ಜೊತೆಯಲ್ಲಿದ್ದಾರೆ, ಸೈಕಲ್ ಹೊಡೆದುಕೊಂಡು ಬಂದು ಸುಮಾರು 15,000 ಕಿಲೋಮೀಟರ್ ಕ್ರಮಿಸಿ ಮಹಾಕುಂಭವನ್ನ ತಲುಪಿರುವಂತ ಕರ್ನಾಟಕದ ನಾಗರಾಜ್ ಗೌಡ. ಅವರ ಸೈಕಲ್ನ ಮೇಲೆ ನೀವು ನೋಡ್ತಾ ಇದ್ದೀರಿ ಸನಾತನ ಧರ್ಮ, ದೇಶಭಕ್ತಿ, ಹಾಗೆ ಸದ್ಭಾವನಾ ಅಂತ ಹೇಳಿ, ಪಾನಿ ಬಚಾವೋ, ಹಾಗೆ ಈ ರೀತಿಯ ವಿಶ್ವ ಸಂದೇಶ, ದೇಶ ಸಂದೇಶವನ್ನ ನೀಡುವಂತ ಈ ಬರಹಗಳನ್ನ ನೋಡ್ತಾ ಇದ್ದೀರಿ. ಜೈ ಕರ್ನಾಟಕ ಅನ್ನೋ ಒಂದು ಬರಹ ಇದೆ. ತ್ರಿವರ್ಣ ಧ್ವಜ, ಭಾರತದ ತ್ರಿವರ್ಣ ಧ್ವಜ ಇದೆ. ಆ ಕಡೆಗೆ ಓಂ ಅನ್ನೋ ಕೇಸರಿ ಭಗವದ್ ಧ್ವಜವೂ ಕೂಡ ಇದೆ. ಶಿವ ಪಾರ್ವತಿ ಗಣಪತಿಯ ಫೋಟೋ ಕೂಡ ಇದೆ. ಇವರು ನಾಗರಾಜ್ ಗೌಡ ಅಂತ. ಇವ್ರ ವಿಚಾರ ಏನು, ಯಾಕಾಗಿ ಇವರು ಸೈಕಲ್ ನಲ್ಲಿ ಬಂದಿದ್ದಾರೆ, ಕರ್ನಾಟಕದ ಎಲ್ಲಿ ಅವರು, ಇವರು ಏನ್ ಮಾಡ್ತಾರೆ, ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಾಗರಾಜ್ ಗೌಡ ಅವರನ್ನೇ ಕೇಳೋಣ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನನ್ನ ಹೆಸರು ನಾಗರಾಜ್ ಗೌಡ, ಊರು ಹಾಸನ್ನು, ನಮ್ಮ ಕರ್ನಾಟಕ. ನಾನು 2017ರಲ್ಲಿ ಕರ್ನಾಟಕದಿಂದ ಒಂದು ರಾಷ್ಟ್ರೀಯ ಏಕತಾ, ದೇಶಭಕ್ತಿ, ವಿಶ್ವಶಾಂತಿ, ನೀರು ಉಳಿಸಿ, ಗಿಡ ಮರ ಬೆಳೆಸಿ ಅಂತ ಒಂದು ಯಾತ್ರಾ ಶುರು ಮಾಡಿದೆ 2017. ಕರ್ನಾಟಕದಿಂದ ಸೀದಾ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಹಿಮಾಚಲ್, ಉತ್ತರಾಖಂಡ್, ದಿಲ್ಲಿ, UP, MP, ಆಂಧ್ರ, ತೆಲಂಗಾಣ ಸುತ್ಕೊಂಡು ನಾನು ಸೀದಾ ಡೆಲ್ಲಿಗೆ ಬಂದೆ. ಡೆಲ್ಲಿಗೆ ಬಂದಾದ್ಮೇಲೆ ಗೊತ್ತಾಯ್ತು ರೋಡಲ್ಲಿ ಕುಂಭ ಮೇಳ ನಡೀತಾ ಇದೆ, ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ್. ಇದಕ್ಕಿಂತ ಸೌಭಾಗ್ಯ ಏನೈತೆ ನಮ್ಗೆ. ಸೀದಾ ಡೆಲ್ಲಿಯಿಂದ ನಿಮ್ ಮಾತಿಗೆ ಅಡ್ಡ ಬರ್ತೀನಿ ನೋಡ್ರಿ. ಡೆಲ್ಲಿಯಿಂದ ಫ್ಲೈಟ್ ಅಲ್ಲಿ ಬಂದು ಅಲ್ಲಿಂದ ರೋಡಲ್ಲಿ ಬರೋದಾದ್ರೆ ನಮಗೆ 9 ಅವರ್ ಆಗತ್ರಿ. ನೀವು ಡೆಲ್ಲಿಯಿಂದ ಪ್ರಯಾಗ್ರಾಜ್ ಬರೋದಕ್ಕೆ ಸೈಕಲ್ನಾಗ ಎಷ್ಟೊತ್ತು ತಗೊಂಡ್ರಿ? ನಂದು 9 ದಿವಸ ಆಯ್ತು. 9 ಅವರ್ ಅಲ್ಲಿ ಬರ್ತೀವಿ, ನೀವು 9 ದಿವಸದಲ್ಲಿ ಬಂದಿದ್ದೀನಿ. ಇಲ್ಲಿಗೆ ಬಂದಾದ್ಮೇಲೆ ನನಗೆ ಭಾಳ ಸಂತೋಷ ಆಯಿತು. ಆಮೇಲೆ ಒಂದು ನಮ್ಮ ಖಾಸಗಿ ವಿಷಯ ಏನಪ್ಪ ಅಂದರೆ, ನಮ್ಮ ಹಿಂದೂಗಳು, ಸನಾತನ ಧರ್ಮಿಗಳು ಒಂದು 12 ವರ್ಷಕ್ಕೊಂದ್ಸಲ ಕುಂಭಮೇಳ ಬಂದು ನೀವು ಇಲ್ಲಿ ಸ್ನಾನ ಮಾಡಲಿಲ್ಲ ಅಂದರೆ ಇದು ಭಾಳ ಅಪಮಾನ. ಅದರಿಂದ ಎಲ್ಲರಿಗೂ ಒಂದು ವಿನಂತಿ,
ಈಗ ನೆಕ್ಸ್ಟು ನಾಸಿಕಲ್ಲಿ ಬರ್ತಾ ಇದೆ, ಅಲ್ಲಿಗಾದ್ರೂ ಪ್ರಯತ್ನ ಮಾಡಿ ಶಿವರಾತ್ರಿ ತನಕ ಈ ಮೇಳ ನಡೀತಾ ಇರುತ್ತೆ. ಈ ಯಾತ್ರಾದಲ್ಲಿ ಏನಪ್ಪ ಅಂದರೆ ನನಗೆ ಯಾರು ಸ್ಪಾನ್ಸರ್ಗಳಿಲ್ಲ. 5 ಜನ ಮುಖ್ಯಮಂತ್ರಿ, ಫಿಲ್ಮ್ ಸ್ಟಾರ್ಗಳು, ರಾಜನೀತಿಗಳು, ಕಲೆಕ್ಟರ್ಗಳು, ಜನತಾಗಳು. ಸಬ್ಸೆ ಬಡ ನಮಗೆ ಜನತಾಗಳೇ ಚೆನ್ನಾಗಿದ್ದಾರೆ. ಯಾಕೆ ಅಂದರೆ ಹೈವೇನಲ್ಲಿ ಮಂದಿರು, ಆಶ್ರಮ, ಗುರುದ್ವಾರ, ಧರ್ಮಶಾಲಾ, ಆರ್ಯ ಸಮಾಜ್, RSS ಈ ಥರ ಎಲ್ಲ ಸಿಗುತ್ತಲ್ಲ, ಅಲ್ಲಿ ನಾವು ತುಂಬಿಸುತ್ತಂತೀರಿ. ವಿಚಾರ ಅದಲ್ರಿ, ಈಗ ತಾವು ತಮ್ಮ ಜೀವನವನ್ನೇ ಈ ಸೈಕಲ್ ನಲ್ಲಿ ಕಳೆದು ಬಿಟ್ಟಿದ್ದೀರಿ. ಯಾಕಾಗಿ ನಿಮಗೆ ಸೈಕಲ್ ನಲ್ಲಿ ನಾ ದೇಶ ಸುತ್ತಬೇಕು ಅಂತ ಅನ್ನಿಸ್ತು? ಹಂಗೆ ನಿಮ್ ಮನಸ್ಸಿನಲ್ಲಿ ಒಂದು ಇನ್ಸ್ಪಿರೇಷನ್ ಅಂತ ಬೇಕಲ್ಲ, ಅದು ಏನು? ನೀವೀಗ ಈ ಸೈಕಲ್ ನಲ್ಲಿ ಓಡಾಡೋ ಮೂಲಕ ಏನ್ ಸಂದೇಶ ದೇಶದ ಜನರಿಗೆ ಕೊಡಕತ್ತೀರಿ ಹೇಳ್ರಿ. ನೋಡಿ, ನಾನು ಅಂಗಡಿ, ನಮ್ದು ವ್ಯಾಪಾರದ ಅಂಗಡಿ ಇತ್ತು, ಅಗರಬತ್ತಿ. ನಾನು ಅಂಗಡಿಲಿ ಕೂತ್ಕೊಂಡು ನಮಗೆ ಊಟ ತಿಂಡಿ ಮನೆ ಏನೂ ತೊಂದರೆ ಇಲ್ಲ ಚಿಕ್ಕ ಹುಡುಗರಿಂದ. ಅಂಗಡಿ ಮನೆ ಈ ಥರ ನನಗೆ ಮನಸ್ಸಲ್ಲಿ ಬೇಜಾರಾಯಿತು. ಆಮೇಲೆ ನಾನು ಯೋಚನೆ ಮಾಡಿದೆ, ಅಲ್ರಿ ಪ್ರಪಂಚದಲ್ಲಿ ಜನಗಳು ನಮ್ಗೆ ಇರೋಕ್ಕೊಂದು ಮನೆ, ಮಾಡೋಕ್ಕೊಂದು ನೌಕರಿ, ಇಲ್ಲಾಂದರೆ ವ್ಯಾಪಾರ ಇದ್ದಿದ್ದರೆ ಸಾಕು, ಒಂದು ಓಡಾಡೋ ಗಾಡಿ, ಇಷ್ಟು ಬಯಸ್ಕೊಂಡಿರ್ತಾರೆ. ಅದಕ್ಕೋಸ್ಕರ ತಮ್ಮ ಜೀವಮಾನನೇ ಹಾಳು ಮಾಡ್ಕೊಬಿಡ್ತಾರೆ. ನಮಗೆ ಮೊದಲೇ ಇವೆಲ್ಲ ಸಿಕ್ಕಿದೆ, ಆದರೂ ಮನೇಲಿ ಇರೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮನಸ್ಸಲ್ಲಿ ಬೇಜಾರು, ದೇಶ ಸುತ್ತಾಡಬೇಕು ಅಂತ. ಎರಡನೇದೇನಪ್ಪ ಅಂದರೆ ನಮಗೆ ಪ್ರೇರಣೆ ನಮ್ಮ ರಾಜ್ಕುಮಾರು, NTR, ಶಿವಾಜಿ ಗಣೇಶನ್, ರಾಜ್ ಕಪೂರ್, ಮನೋಜ್ ಕುಮಾರ್ ಈ ಥರ ಮಹಾನ್ಗಳ ಸಿನಿಮಾ ನೋಡಿದ್ನಲ್ಲ, ಅದು ಒಂದು ಪ್ರೇರಣೆ. ಎರಡನೇದು ನಾನು ಗಾಂಧಿ ಆಶ್ರಮದಲ್ಲೂ ಇದ್ದೆ ಚಂಬಲಲ್ಲಿ, ಅದು ಒಂದು ಪ್ರೇರಣೆ. ಆಮೇಲೆ ಸಾಧು ಸಂತಗಳ ಹರಕತೆ ಕೇಳ್ಬಿಟ್ಟು ನಾನು ನಮ್ಮ ಕೇಶವದಾಸರು, ಹಂಡೇದಾಸರು ಇವ್ರದೆಲ್ಲ ಈ ಸಾತ್ವಿಕರ ವಿಚಾರಗಳು ತಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದು ಈ ರೀತಿ ಒಂದು ರೆವಲ್ಯೂಷನ್ ಮಾಡಬೇಕು ಅಂತ ಹೊರಟಿದ್ದೀರಿ. ನೀವು ಮನಸ್ಸಲ್ಲಿ ಇಟ್ಕೊಂಡು ವಿಚಾರ, ನೀವು ಮಾಡ್ತಿರುವಂತ ಪ್ರಕ್ರಿಯೆ ಅದು ಏನೋ ಒಂದು ಪರಿವರ್ತನೆ ಆಗಿದೆ ಅಂತ ತಮ್ಗನ್ಸುತ್ತಾ? ಅಂದ್ರೆ ಇಂಪ್ಯಾಕ್ಟ್ ಆಗಿದೆ ಅಂತ ತಮ್ಗನ್ಸುತ್ತಾ ನಾಗರಾಜ್ ಗೌಡ್ರೆ? ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ, ನಿಮ್ ಬಗ್ಗೆ ಅಲ್ಲ, ಅದು ಇಂಪ್ಯಾಕ್ಟ್ ಆಗಿದೆ, ಏನಾದ್ರೂ ಒಂದು ಬದಲಾವಣೆ ಆಗ್ತಾ ಇದೆ ಅಂತ ತಮ್ಗನ್ಸುತ್ತಾ? ಅದೇ ಬಹಳ ಬದಲಾವಣೆ ಆಗ್ಬಿಟ್ಟೈತೆ ಭಾರತ ದೇಶದಲ್ಲಿ. ನಾನು ಎಲ್ಲೆಲ್ಲಿ ಹೋಗ್ತೀನಲ್ಲ ಎಲ್ಲ ಕಡೆ ಚೇಂಜಸ್ ನೋಡ್ತಾ ಇದ್ದೀನಿ. ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ, ಇವಾಗ ಬಡತನ ಬಹಳ ಕಡಿಮೆ ಆಗ್ಬಿಟ್ಟೈತೆ. ಈಗ ಸುಮ್ಮನೆ ಬಡತನ ಅಂತ ಹೇಳ್ತಾರಲ್ಲ, ಅದೆಲ್ಲ ಸ್ವಲ್ಪ ನಾಟಕಗಳು ಜನಗಳದು. ಆದರೆ ಬಡವರು ಇದ್ದಾರೆ, ಅಷ್ಟು ಭಾರಿ ಇಲ್ಲ. ಎರಡನೇದೇನಪ್ಪ ಅಂದರೆ, ನಮ್ಮ ರಾಜನೀತಿ ನೋಡ್ತಾ ಇದ್ದೀನಲ್ಲ ನಾನು, ಈ ಪಾರ್ಟಿಗಳು ತಮ್ಮ ಪಾರ್ಟಿಗಳನ್ನ ಗೆಲ್ಸೋಕ್ಕೆ ಮಾತ್ರ ಪುಕ್ಷಾಟಿಗಳು ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಾಗೂ ಕೊಡಕತ್ತಾರ್ರಿ, ಪುಕ್ಸಟ್ಟೆ ಕೊಡಕತ್ತಾರ, ಅವ್ರು ಅದ್ರಂಗೆ ಗೆದ್ದಾರ ಬಂದಾರ ಅಂತ ಹೇಳಕತ್ತಾರ. ಇದೆಲ್ಲ ತಾವ್ ಹೆಂಗ್ ನೋಡ್ತೀರಿ? ಇದು ನಮ್ಮ ಆಲೋಚನೆಯಲ್ಲಿ ಇದು ಬಹಳ ತಪ್ಪು. ಇದು ಯಾಕಪ್ಪ ಅಂದರೆ ದೇಶಕ್ಕೆ ಬಹಳ ಇದು ನುಕ್ಸಾನ್ ಆಗುತ್ತೆ. ಈಗ ನೋಡಿ, ನಾವೊಂದು ಗಾದೆ ಹೇಳ್ತೀವಿ, ನಿಮಗೂ ಗೊತ್ತೈತೆ, ಪುಕ್ಷಾಟಿ ಮಾಲು, ಹರಾಮ್ ಕಾ ಮಾಲು, ಮಾಡು ಮಜಾ ಅಂತಾರೆ. ಆ ರೀತಿ ಇದೂ ಏನಪ್ಪ ಅಂದರೆ ತಮ್ಮ ಪಾರ್ಟಿ ಗೆಲ್ಸೋಕ್ಕೋಸ್ಕರ, ಪಾರ್ಟಿ ಯಾವುದೇ ಆಗಿರ್ಬೋದು, ಪುಕ್ಷಾಟಿ ಕೊಡೋದು ಬಹಳ ತಪ್ಪು. ಬಲೆ 100 ರೂಪಾಯಿ ಜಾಗದಲ್ಲಿ 20 ರೂಪಾಯಿ ಇಸ್ಕೊಳ್ಳಿ. ಈಗ ಬಂದಿರುವಂತ ಕೋಟಿ ಯಾತ್ರಿಕರಿಗೆ, ಕರ್ನಾಟಕದ ಜನರಿಗೆ ತಾವು ಏನ್ ಹೇಳಿಕ್ ಬಯಸ್ತೀರಿ ನಾಗರಾಜ್ ಗೌಡ್ರೆ ಕೊನೆದಾಗಿ? ನಾನು ಈ ಪ್ರಯಾಗ್ ತ್ರಿವೇಣಿ ಸಂಗಮ್ ಭೂಮಿಲಿ ನಿಂತ್ಕೊಂಡು ಇದೇನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಇವಾಗ ಸಮಯ ಬದಲಾಗ್ಬಿಟ್ಟೈತೆ. ಎಲ್ಲರೂ ನಿಮ್ಮ ಕೆಲಸ ಮಾಡಿ, ಮನೆಗಳು ನಿಮ್ಮ ಕೆಲಸಗಳು ಗಮನ ಕೊಡಿ. ಯಾಕೆ ಅಂದರೆ ಈಗ ಹಣ ಮುಖ್ಯ ಆಗ್ಬಿಟ್ಟೈತೆ. ನಿಮಗೆ ಹಣ ಇಲ್ಲ ಅಂದರೆ ಮನೆಗಳಲ್ಲೂ ಬೆಲೆ ಇಲ್ಲ. ಅದಕ್ಕೋಸ್ಕರ ಪರಿವಾರದಲ್ಲಿ ಪ್ರೇಮ, ಪ್ರೀತಿ, ಸ್ನೇಹಿತರಲ್ಲಿ ಪ್ರೇಮ, ವಿಶ್ವಾಸ, ನಂಬಿಕೆ ಇಡಿ. ಇವಾಗ ಯಾರು ವಿಶ್ವಾಸನೇ ಇಡಲ್ಲ. ಸತ್ಯ ಹೇಳಿದ್ರು ಸರ್ವೇ ಜನ ಸುಖಿ ಭವಂತು. ಹರ ಹರ ಮಹಾದೇವ. ಅದೇ ಜೈ ಬಸವೇಶ್ವರ, ಜೈ ಅಕ್ಕ ಮಹಾದೇವಿ, ಜೈ ಹೋ. ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ನಾಗರಾಜ್ ಗೌಡ್ರ ಮಾತಾಗಿದೆ. ಭಾರತ್ ಮಾತಾ ಕಿ ಜೈ ಅಂತಿದ್ದಾರೆ ನಾಗರಾಜ್ ಗೌಡ್ರು ಈ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.